ಹಾಯ್. ಪ್ರತಿ ವೀಕಂತೆ ಕೂಡ ಈ ವೀಕು ಕೂಡ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ತೊಗೊಂಬಂದಿದ್ದೀವಿ. ಇದು ಚಿಲ್ಸ್ ತರಿಸುತ್ತೆ ಅಂತಾರಲ್ಲ, ಅಂದರೆ ನಡುಕ ತರಿಸುತ್ತೆ ಅಂತಾರಲ್ಲ, ಆ ಥರ ಟಾಪಿಕ್ ಕೂಡ ಹೌದು. ನಿಮಗೆ ಗೊತ್ತಿರ್ಬೋದು ಒಂದು ಐಡಿಯಾ, ಇಂಡಿಯಾದಲ್ಲಿ ಸಂಖ್ಯೆ ದಿನೇ ದಿನೇ ಏರ್ತಾ ಇದೆ, ಎಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಒಂದೂರು ಡೆಲ್ಲಿನ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರೀತಾರೆ ಫಾರ್ ವೇರಿಯಸ್ ರೀಸನ್ಸ್. ಏನಕ್ಕೆ ಕರೀತಾರೆ ಅಂದರೆ, ಈಗ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ಅ ವರ್ಲ್ಡ್ ಯಾವುದು ಅಂದರೆ ಇಂಡಿಯಾ ಅಂತ ಕರೀತಾರೆ. ದ ಸೇಮ್ ರೀಸನ್ ಕ್ಯಾಪಿಟಲ್ ಆಫ್ ಇಂಡಿಯಾ ಯಾವುದು ಅಂತ ಕೇಳಿದ್ರೆ ಡೆಲ್ಲಿ ಅಂತ ಹೇಳ್ತಾರೆ. ಇದು ಒಂದು ರಿಯಲ್ ಸ್ಟೋರಿ ನಡೆದಿರೋದು. ಡೆಲ್ಲಿಯಲ್ಲಿ ಬಾಟಿಯಾ ಸ್ಟ್ರೀಟ್ ಅಂತ ಫೇಮಸ್ ಸ್ಟೋರಿ. 11 ಜನ ಒಂದೇ ಮನೆಯಲ್ಲಿ ಸತ್ತೋಗಿರ್ತಾರೆ, ಹ್ಯಾಂಗ್ ಮಾಡ್ಕೊಂಡದು. ಓಕೆ, ಏನಿದು ಈ ಥರ 11 ಜನ ಅಟ್ ಎ ಟೈಮ್ ಹೆಂಗೆ? ಅವರೇ ಮಾಡಿರ್ತಾರೆ ಅಥವಾ ಕೊಲೆ ಆಗಿರುತ್ತಾರೆ? ಸ್ಟೋರಿಯಲ್ಲಿ ತಿಳ್ಕೊಂತ ಹೋಗೋಣ. ಅದಕ್ಕಿಂತ ಒಂದು ಸೆಕೆಂಡ್ ಮುಂಚೆ, ಒಂದು ಮನೆ ಅಂದರೆ ಅಕ್ಕಪಕ್ಕ ಜನ ಇರ್ತಾರೆ. ಆ ಅಕ್ಕಪಕ್ಕ ಜನ ಇರ್ತಾರಲ್ಲ, ಅದರಲ್ಲಿ ಒಬ್ಬ ಮನುಷ್ಯ ಗುರುಚರಣ್ ಸಿಂಗ್ ಅಂತ. ಆ ಗುರುಚರಣ್ ಸಿಂಗು ಈಗ ಏನು 11 ಜನ ಡೆತ್ ಆಗಿದ್ದಾರಲ್ಲ, ಆ ಫ್ಯಾಮಿಲಿ ಹೆಸರು ಬಾಟಿಯಾ ಫ್ಯಾಮಿಲಿ ಅಂತ. ನೆನ್ಪಿಟ್ಕೊಳ್ಳಿ, ನಾನು ಇದನ್ನೇ ವರ್ಡ್ನ ಯೂಸ್ ಮಾಡ್ತಾ ಇರ್ತೀನಿ, ಬಾಟಿಯಾ ಫ್ಯಾಮಿಲಿ ಅಂತ. ಇದರಲ್ಲಿ ಒಬ್ಬ ವ್ಯಕ್ತಿ ಗುರುಚರಣ್ ಸಿಂಗ್ ಜೊತೆ ಡೈಲಿ ವಾಕಿಂಗ್ ಬರ್ತಾ ಇರ್ತಾನೆ. ಮತ್ತು ಬಾಟಿಯಾ ಫ್ಯಾಮಿಲಿ ಹೌಸು ಫಸ್ಟ್ ಫ್ಲೋರಲ್ಲಿ ಇರುತ್ತೆ, ಇವರದು ಗ್ರೌಂಡ್ ಫ್ಲೋರಲ್ಲಿ ಒಂದು ದಿನಸಿ ಅಂಗಡಿ ಇರುತ್ತೆ, ಮತ್ತು ಪ್ಲೈವುಡ್ ಅಂಗಡಿನೂ ಇರುತ್ತೆ. ಆ ಮನೆಯಲ್ಲಿ ಟೋಟಲ್ 11 ಜನ ಇರ್ತಾರೆ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ 11 ಜನ ಯಾರ್ಯಾರು ಅಂತ. ಗುರುಚರಣ್ ಸಿಂಗಿಗೆ ವಾಕಿಂಗ್ ಹೋಗ್ಬೇಕಾಗಿರುತ್ತೆ. ಅವನ ಫ್ರೆಂಡು ಇವ್ರ ಮನೇಲಿ ಒಬ್ಬ ಇರ್ತಾನೆ. ಫ್ರೆಂಡು ಅಂದರೆ ಈಗ ಅಕ್ಕಪಕ್ಕ ಮನೆ ಇರ್ತಾರಲ್ಲ, ಆ ಥರ ಫ್ರೆಂಡ್ ಒಬ್ಬ ಇರ್ತಾನೆ. ಬಂದಿಲ್ಲ, ಮತ್ತು ಅಂಗಡಿ ಇವಾಗಲೂ ತೆಗ್ದಿಲ್ಲ. ಲೋಕಲ್ ಏರಿಯಾದಲ್ಲಿ ಏನೇನಾಗುತ್ತೆ ಅಂದರೆ ಒಂದು ಡೆಲ್ಲಿ ಅನ್ನೋದೊಂದು, ಅದರಲ್ಲಿ ಒಂದು ಲೋಕಲ್ ಏರಿಯಾ ಬುರಾರಿ ಏರಿಯಾದಲ್ಲಿ ಏನಾಗುತ್ತೆ ಅಂದರೆ, ಈಗ ಒಂದೊಂದು ಚಿಕ್ಕ ಪುಟ್ಟ ಅಂಗಡಿಗಳು ಇರುತ್ತೆ. ಅಂದರೆ ಈಗ ಅದೇ ಅಂಗಡಿಗೆ ಡಿಪೆಂಡಬಲ್ ಇರ್ತಾರೆ. ಯಾರು ಡಿಪೆಂಡಬಲ್ ಅಂದರೆ, ಈ ಅಂಗಡಿಯಿಂದನೇ ಹಾಲು ತರೋದು, ಅಥವಾ ಬೆಳಗ್ಗೆ ಹೋಗಿ ಎಣ್ಣೆ ತರೋದು, ಅದು ಇನ್ನೊಂದು ತರೋದು. ಆ ಥರ ಅವ್ರು ನಾರ್ಮಲಿ ಯೂಶ್ವಲಿ 6-6:30 ಎದ್ದು ಅಂಗಡಿ ತೆಗಿತಾ ಇರೋರು. ಇವತ್ತು 7:30 ಆದರೂ ಅಂಗಡಿ ಬಾಗಿಲು ತೆಗ್ದಿಲ್ಲ. ಗುರುಚರಣ್ ಜೊತೆ ಅವನ ಫ್ರೆಂಡ್ ವಾಕಿಂಗ್ ಕೂಡ ಬಂದಿಲ್ಲ. ಇವನಿಗೆ ತಲೆ ಕೆಡುತ್ತೆ, ಫೋನ್ ಮಾಡ್ತಾನೆ, ರಿಂಗ್ ಆಗುತ್ತೆ, ಯಾರೂ ಎತ್ತೋದಿಲ್ಲ. ಇನ್ನೊಂದು ಸರಿ ಮಾಡ್ತಾನೆ, ರಿಂಗ್ ಆಗುತ್ತೆ, ಯಾರೂ ಎತ್ತೋದಿಲ್ಲ. ಇನ್ನು ಶಾಕ್ ಆಗುತ್ತೆ, ಇದೇನಿದು ಅಂಗಡಿ ತೆಗ್ದಿಲ್ಲ, ಜನ ನಿಂತ್ಕೊಂಡಿದ್ದಾರೆ ಹಾಲು ಅಥವಾ ದಿನಸಿ ತಗೊಳೋದಕ್ಕೆ ಅವ್ರ ಅಂಗಡಿ ಮುಂದೆ, ಇವರೇನು ಅಂತ. ಇವನು ಮೇಲೆ ಹೋಗ್ತಾನೆ ಫಸ್ಟ್ ಫ್ಲೋರಿಗೆ, ಡೋರ್ ಓಪನ್ ಮಾಡ್ತಾನೆ. 10 ಜನಗಳು ನೇತಾಡ್ತಾ ಇರ್ತಾರೆ. ಆಲ್ರೆಡಿ ಡೆತ್ ಆಗಿರ್ತಾರೆ. ಒಂದು ಸೇಮ್ ಸೆಂಟ್ರಲ್ಲಿ, ಮನೆ ಸೆಂಟ್ರಲ್ಲಿ 10 ಜನ, ಟೋಟಲ್ ಆ ಮನೆಯಲ್ಲಿ 11 ಜನ ಇರ್ತಾರೆ. ಯಾರ್ಯಾರು ಅಂತ ಇವಾಗ ಡಿಸ್ಕಸ್ ಮಾಡ್ತೀನಿ. ಆ ಮನೆಯ ಮುಖ್ಯಸ್ಥೆ ಅಂದರೆ ಅಜ್ಜಿ ನಾರಾಯಣಿ ದೇವಿ ಅಂತ. ಆ ನಾರಾಯಣಿ ದೇವಿಗೆ 3 ಜನ ಮಕ್ಕಳು, ಲಲಿತ್ ಅಂತ, ಭವನೇಶ್ ಅಂತ, ಪ್ರತಿಭಾ ಅಂತ. ಲಲಿತ್ಗೆ ಒಬ್ಬಳು ಮಗಳು ಪ್ರಿಯಾಂಕಾ ಅಂತ. ಭವನೇಶ್ ಅವ್ರ ಹೆಂಡತಿ ಬಂದ್ಬಿಟ್ಟು ಸವಿತಾ. ಅವರಿಬ್ಬರಿಗೆ 3 ಜನ ಮಕ್ಕಳು, ನೀತು ಅಂತ, ಮೋನು ಅಂತ, ಧ್ರುವ್ ಅಂತ. ಮತ್ತು ಇನ್ನೊಬ್ಬ ಮಗ ಲಲಿತ್ಗೆ ಅವ್ರ ಹೆಂಡತಿ ಟೀನಾ ಅಂತ, ಅವ್ರ ಮಗ ಶಿವಮ್ಮ ಅಂತ. ಟೋಟಲ್ 11 ಜನ. ನೀವು ಕೌಂಟ್ ಮಾಡ್ಕೊಳ್ಳಿ. 11 ಜನನು, ಅದು 11 ಜನರಲ್ಲಿ 10 ಜನ ನೇತಾಡ್ತಾ ಇದ್ದಾರೆ. ಇವನಿಗೆ ಶಾಕ್ ಆಗುತ್ತೆ. ಈಗ ನಾನು ನಿಮಗೆ ಕ್ವಶನ್ ಕೇಳ್ತೀನಿ. ಕನ್ಸಿಡರ್ ನೀವೇ ಗುರುಚರಣ್ ಸಿಂಗ್ ಆದರೆ, ನಿನ್ನ ಫ್ರೆಂಡ್ ಇದನ್ನು ಮಾಡ್ತಾ ಇರ್ತಾನೆ, ಹೋಗಿ ಬಾಗಿಲು ತೆಗಿತೀರಾ. 10 ಪೀಪಲ್, 10 ಜನ ಹ್ಯಾಂಗ್ ಮಾಡ್ಕೊಂಡು ಸತ್ತೋಗಿರ್ತಾರೆ. ನಿಮ್ಮದು ರಿಯಾಕ್ಷನ್ ನೀವು ಏನು ಮಾಡ್ತೀರಾ ಅವಾಗ? ಎಕ್ಸಾಕ್ಟ್ಲಿ. ಸೊ ಅದೇ ಥರ ಅವನು ಗುರುಚರಣ್ ಸಿಂಗು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡ್ದ. 7:30 ಪೊಲೀಸವ್ರು ಬಂದರು, ಮನೆಯೆಲ್ಲ ಸರ್ಚ್ ಮಾಡಿದ್ರು. ನಾನು ಹೇಳಿದೆ 10 ಮೆಂಬರ್ಸ್ ಹೆಂಗಾಗಿದೆ ಅಂತ. ಟೋಟಲ್ ನನ್ನ ಮನೇಲಿ 11 ಜನ ಇದ್ದಾರೆ ಅಂತ ಹೇಳಿದೆ. ಅಂದರೆ ಇನ್ನೊಬ್ರು ಯಾರು? ಆ ಅಜ್ಜಿ ನಾರಾಯಣಿ ದೇವಿ. ಆ ಅಜ್ಜಿ ರೂಮಲ್ಲಿ ಸತ್ತೋಗಿರ್ತಾರೆ, ಮಲ್ಕೊಂಡು ಸತ್ತೋಗಿರ್ತಾರೆ. ಏನಪ್ಪ ಇದು, ಏನು? ಎಲ್ಲರಿಗೂ ಕುತೂಹಲ. ಅರ್ಥ ಮಾಡ್ಕೊಳ್ಳಿ, ಒಂದು ಮನೆಯಲ್ಲಿ 11 ಜನ ಕಂಪ್ಲೀಟ್ ಫುಲ್ ಫ್ಯಾಮಿಲಿ ಡೆತ್ ಆಗಿದೆ ಅಂದರೆ ಹೆಂಗಿರುತ್ತೆ? ಹಾರಿಬಲ್ ಅಂತ ಅನ್ಸೋಲ್ಲ ನಿಮಗೆ? ಅದು ನಾರ್ಮಲ್ ವೇಯಲ್ಲಿ, ಅಂದರೆ ಊಟದಲ್ಲಿ ವಿಷ ಹಾಕಿ ಕೊಂದಿದ್ದಾರೆ ಅಂದರೆ ಅದು ಬೇರೆ ಥರ. 10 ಜನ ಮಾಡ್ಕೊಂಡಿದ್ದಾರೆ ಅಥವಾ ಹ್ಯಾಂಗ್ ಮಾಡ್ಕೊಂಡಿದ್ದಾರೆ. ಅದು ಯಾವ ಸ್ಥಿತಿಯಲ್ಲಿ ಹ್ಯಾಂಗ್ ಮಾಡ್ಕೊಂಡಿರೋದು?
ಎಲ್ಲರ ಕೈ ಕಟ್ಟಿದ್ದಾರೆ, ಎಲ್ಲರ ಕಾಲು ಕಟ್ಟಿದ್ದಾರೆ, ಕಿವಿಯೆಲ್ಲ ಇಟ್ಟಿದ್ದಾರೆ, ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ. ಥಿಂಕ್ ಅಬೌಟ್ 10 people ಹ್ಯಾಂಗಿಂಗ್ ಲೈಕ್ ದಿಸ್. ನನಗೆ ಈ ವಿಷಯ ಕೇಳಿದ ತಕ್ಷಣ ಶಾಕ್ ಆಯಿತು. ನಾನು ಸ್ಕ್ರಿಪ್ಟ್ ರೆಡಿ ಮಾಡ್ತಾ ಇದ್ದೆ. ಸ್ಕ್ರಿಪ್ಟ್ ರೆಡಿ ಮಾಡ್ಬೇಕಾದ್ರೆ ವಿಡಿಯೋ ನೋಡ್ತಾ ಇದ್ದೆ. ನನಗೆ ಶಾಕ್ ಆಯಿತು. ಎಲ್ಲರೂ ಏನು, ಯಾರು ಕೊಲೆ ಮಾಡಿರ್ಬೋದು, ಯಾರೋ ಕೊಲೆಗಾರನೇ ಮಾಡಿರ್ತಾನೆ, ಅಥವಾ ಮನೇಲಿ ಏನಾದರೂ ಬಂಗಾರ ಅದೆಲ್ಲ ದೋಚಿದಾರ ಅಂತ ನೋಡ್ತಾರೆ. ಎಲ್ಲ ಇದ್ದಿದ್ದಾಗೆ ಇದೆ. ಓಕೆ, ಅಂದರೆ ಇದು ಗೊತ್ತಾಗುತ್ತೆ, ಯಾರೋ ಬಂದು ದುಡ್ಡಿಗೋಸ್ಕರ ಇನ್ನೊಂದಿಗೋಸ್ಕರ ಕೊಲೆ ಮಾಡಿಲ್ಲ, ಅಥವಾ ಇವರನ್ನು ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ದಾರೆ ಆಚೆ ಕಡೆಯಿಂದ. ಇಲ್ಲ, ದೇ ಆರ್ ವೆಲ್ ಸೆಟಲ್ಡ್ ಫ್ಯಾಮಿಲಿ. ಅವ್ರಿಗೆ ದುಡ್ಡಿಗೆ ಅದಕ್ಕೇನು ಇದಿರಲಿಲ್ಲ. ಈಗ ಹುಡುಗರು ಇದ್ರಲ್ಲ, ಅವ್ರ ಫ್ರೆಂಡ್ಸ್ಗಳೆಲ್ಲ, ಇಲ್ಲ ನಿನ್ನೆ ರಾತ್ರಿ ಈ ಹುಡುಗರೆಲ್ಲ 3-4 ಜನ ಹತ್ರ 10 ಗಂಟೆ 11 ಗಂಟೆ ತನಕ ಆಟ ಆಡೋದ್ರು, ಕ್ರಿಕೆಟ್ ಆಡೋರು, ರಾತ್ರಿ 10 ಗಂಟೆ ತನಕ ಕ್ರಿಕೆಟ್ ಆಡಿ ನೋಡೋದು. ಅವ್ರ ಅಂಗಡಿಯಿಂದ ಅವ್ರ ಅಂಕಲ್ಲು ನೋಡ್ತಾಯಿದ್ರು, ಅವ್ರ ಅಪ್ಪ ನೋಡ್ತಾಯಿದ್ರು ನಮ್ಮನ್ನ ಕ್ರಿಕೆಟ್ ಆಡ್ತಾರೆ, ಭಾಳ ಖುಷಿಯಾಗಿದ್ದರು. ಈಗ ಬೆಳಗ್ಗೆ ನೋಡಿದ್ರೆ ಹಿಂಗೆ ಅಂತ. ಅಥವಾ ಯಾರಾದರೂ ಒಬ್ಬ ಎಲ್ಲರನ್ನೂ ಸಾಯಿಸಿರ್ಬೋದು ಆ ಮನೆಯಲ್ಲಿ. ಅಂದರೆ ಎಲ್ಲರೂ 11 ಜನನೂ ಅಲ್ಲೇ ಇದ್ದಾರೆ. ಯಾರು 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 ಅಂತ ಯೋಚನೆ ಮಾಡಬೇಕಾದ್ರೆ ಅಲ್ಲಿ ಮನೆ ಸುತ್ತಮುತ್ತ ಜನಗಳು ಇರ್ತಾರಲ್ಲ, ಇವರದು ಒಂದು ಸ್ವಲ್ಪ ದಿನದಿಂದ ಆ್ಯಕ್ಷನ್ಗಳು ನೋಡಿರ್ತಾರೆ. ಏನು ಆ್ಯಕ್ಷನ್ಗಳು ಅಂದರೆ, ಈ ಮನೆಯಲ್ಲಿ ನಾರಾಯಣಿ ದೇವಿಯ ಮಗ ಲಲಿತ್ ಅನ್ನೋನು ಸ್ವಲ್ಪ ವಿಚಿತ್ರವಾಗಿ ಆಡ್ತಾ ಇರ್ತಾನೆ. ಏನಕ್ಕೆ ವಿಚಿತ್ರವಾಗಿ ಆಡ್ತಾ ಇರ್ತಾನೆ ಅಂದರೆ, ಇದು ಸ್ಟೋರಿ ಅಥವಾ ನಡೆದಿದ್ದು ಯಾವಾಗ ಅಂದರೆ ಜುಲೈ 1, 2018. ಅದಕ್ಕಿಂತ 11 ವರ್ಷದಿಂದ ನಾರಾಯಣ ದೇವಿ ಗಂಡ ಸತ್ತೋಗಿರ್ತಾನೆ. ಏಜ್ ರಿಲೇಟೆಡ್ ಫ್ಯಾಕ್ಟರ್ ಅಥವಾ ಇನ್ನೊಂದು ಮತ್ತೊಂದು ಆ ಥರ ಸತ್ತೋಗಿರ್ತಾನೆ. ಸೊ ಅವಾಗ ಅವನಿಗೆ ಲಲಿತ್ಗೆ 45 ವರ್ಷ. ಅವರಪ್ಪ ಸತ್ತೋದ್ಮೇಲೆ ಈಗ ಒಬ್ಬರು ಏನಾಗ್ತಾರೆ, ಭಾಳ ಸೈಲೆಂಟ್ ಆಗ್ತಾರೆ, ಆ ಥರ ಎಲ್ಲ ಆಗ್ತಾರಲ್ಲ. ಇವನು ಭಾಳ ಇಂಟ್ರೋವರ್ಟ್ ಆಗ್ಬಿಡ್ತಾನೆ, ಎಕ್ಸ್ಟ್ರೀಮ್ಲಿ ಇಂಟ್ರೋವರ್ಟ್. ಇಂಟ್ರೋವರ್ಟ್ ಅಂದರೆ ಮೀನಿಂಗ್ ಏನು ಅಂದರೆ, ಯಾರ ಹತ್ರನೂ ಮಾತಾಡ್ತಾರಲ್ಲ, ಜನದ ಹತ್ರ ಸೇರಲ್ಲ, ಇವ್ರು ಇಂಟ್ರೋವರ್ಟ್. ಎಕ್ಸ್ಟ್ರೀಮ್ಲಿ ಇಂಟ್ರೋವರ್ಟ್ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ಹೆಜ್ಜೆ ಜಾಸ್ತಿ. ಮತ್ತೇನು ಮಾಡ್ತಾ ಇರ್ತಾನೆ, ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇರ್ತಾನೆ, ಮನೆ ಸುತ್ತಮುತ್ತ ಯಾವ್ಯಾವ ಮರಗಳಿದೆ ಅವಕ್ಕೆಲ್ಲ ಪೂಜೆ ಮಾಡ್ತಿರ್ತಾನೆ, ಸಿಕ್ಕಾಪಟ್ಟೆ ಪ್ರಾಣಿಗಳಿಗೆಲ್ಲ ಊಟ ಹಾಕ್ತಾ ಇರ್ತಾನೆ, ಮತ್ತು ಕ್ರಿಮೇಷನ್ ಗ್ರೌಂಡ್ ಅಂದರೆ ಸ್ಮಶಾನಕ್ಕೆಲ್ಲ ಹೋಗ್ತಾ ಇರ್ತಾನೆ. ಇದೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಮೇ ಬಿ ಅವ್ರ ಅಪ್ಪ ಸತ್ತೋಗಿರೋದ್ರಿಂದ ಅದಕ್ಕೋಸ್ಕರ ಈ ಥರ ಆಗಿದ್ದಾರೆ. ಈಗ ಒಬ್ಬರು ಯಾರ್ದೋ ಮನೆಯಲ್ಲಿ ಸತ್ತರೆ ತಿಥಿ ಅಥವಾ ಇನ್ನೊಂದು ಮತ್ತೊಂದು ಅಂತ ಒಂದು 11 ದಿನ ಅಥವಾ 15 ದಿನಕ್ಕೆ ಮಾಡ್ತಾರೆ. ದಟ್ ಈಸ್ ಸೋ ರಿಚುವಲ್ ಕಾಮನ್ ಪ್ರಾಕ್ಟೀಸ್ ಅದು. ಇದೇ ಥರ ಅವರಪ್ಪ ಸತ್ತೋದಾಗ ಇವ್ರು ಮಾಡಬೇಕಾದ್ರೆ, ಇವನು ಆ ರಿಚುವಲ್ ಮಾಡಬೇಕಾದ್ರೆ ಏನೋ ಮರ್ಮರಿಂಗ್ ಮಾಡ್ತಾಯಿದ್ದ. ಮರ್ಮರಿಂಗ್ ಅಂದರೆ ಏನೋ ಮಂತ್ರ ಹೇಳೋದೆಲ್ಲ ಮಾಡ್ತಾಯಿದ್ದಂತೆ. ಅವಾಗ ಕೇಳಿದ್ರಂತೆ, ಏನು ಮಾಡ್ತಾ ಇದ್ದೀವಿ ಅಂತ. ಅವಾಗ ಸುಮ್ಮನಾದ್ನಂತೆ, ಇಲ್ಲ ಏನು ಮಾಡಿಲ್ಲ. ಅವಾಗ ಒಂದು ಹೇಳದ್ನಂತೆ ಲಾಸ್ಟಿಗೆ, ಏನಕ್ಕೆ ಹಿಂಗೆ ಅಂತ. ಇಲ್ಲ, ಅಪ್ಪ ಮತ್ತೆ ಬಂದಿದ್ದಾರೆ ಅಂತ. ಎಲ್ಲರೂ ಇವನಿಗೆ ಅದೇ ಶಾಕಲ್ಲಿದ್ದಾನೆ, ಪಾಪ ಏನೋ ಹೇಳ್ತಾ ಇದ್ದಾನೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಏನು ಮಾಡಿದ್ರು ಈಗ. ಓಕೆ, ಆ ಕೇಸ್ ಬಿಡೋಣ. ಈಗ ಪೊಲೀಸವ್ರು ಬಂದಿದ್ದಾರೆ, ಮನೆಯೆಲ್ಲ ಹುಡುಕಾಡಲೇಬೇಕಲ್ಲ, ಏನಾರು ಎವಿಡೆನ್ಸ್ ಸಿಗುತ್ತೆ ಅಂತ. ಮನೆಯೆಲ್ಲ ಹುಡುಕಾಡಿದ್ದಾರೆ. ಅವ್ರ ಮೊಬೈಲ್ ಫೋನ್ಗಳೆಲ್ಲ ಸಿಕ್ಕಿದಾವಂತೆ. ಯಾರ್ಯಾರು ಮೊಬೈಲ್ ಯೂಸ್ ಮಾಡ್ತಾಯಿದ್ರು, ಮೊಬೈಲಲ್ಲಿ ಏನೂ ಇಲ್ಲ. ಈಗ ಭಾಳ ಜನ ಹೇಳಿದ್ರು ಲಲಿತ್ ಬಂದ್ಬಿಟ್ಟು ಸ್ವಲ್ಪ ಇಂಟ್ರೋವರ್ಟ್, ಅವನ ಮೊಬೈಲನ್ನು ಚೆಕ್ ಮಾಡೋಕ್ಕೆ ಹೋಗಿದ್ದಾರೆ. ಅವನ ಮೊಬೈಲಲ್ಲಿ ಏನೇನಿತ್ತು ಅಂದರೆ ವೀಡಿಯೋಗಳು, ಅಥವಾ ಯೂಟ್ಯೂಬಲ್ಲಿ ವೀಡಿಯೋ ಏನೇನು ಸರ್ಚ್ ಹಿಸ್ಟ್ರಿ ಅದೆಲ್ಲ ಡೌನ್ಲೋಡೆಡ್ ವೀಡಿಯೋಸ್ ಏನಿತ್ತು ಅಂದರೆ, ಸಾಲ್ವೇಷನ್ ಸತ್ತಾದ್ಮೇಲೆ ಹಿಂಗಾಗ್ತಾರೆ, ಮೋಕ್ಷ ಸಿಗೋದು ಯಾವ ಥರ, ಯಾವ್ಯಾವ ರೀತಿ ಡೆತ್ ಇದೆ, ಮೇಲೇನು, ಈ ಥರ ವೀಡಿಯೋಗಳು ಜಾಸ್ತಿ ನೋಡ್ತಾ ಇದ್ದಂತೆ. ಓಕೆ, ಮತ್ತು ಹಂಗೆ ಸರ್ಚ್ ಮಾಡಬೇಕಾದ್ರೆ ಪೊಲೀಸರಿಗೆ 11 ಡೈರಿ ಮತ್ತು 22 ನೋಟ್ಸ್ ಸಿಕ್ಕಿದ್ವಂತೆ. ಓ, ವಾಟ್ ಅ ಸ್ಟ್ರೇಂಜ್ ಪಾಯಿಂಟ್. ಏನಿದೆ ಸ್ಟ್ರೇಂಜ್ ಪಾಯಿಂಟ್? 22 ನೋಟ್ಸು, 11 ಡೈರಿ, 11 ವರ್ಷದಿಂದ ಬರಿತಾ ಇದ್ದಂತೆ ಲಲಿತ್. ಏನಿದು ಲಲಿತ್ ಇದು ಬರಿತಾ ಇದ್ದ ಅಂದರೆ, ಅವರು ಅಪ್ಪ ಕನಸಲ್ಲಿ ಬಂದು ಇವನಿಗೆ ಹೇಳ್ತಾ ಇದ್ರಂತೆ, ಇಲ್ಲ ಸಾಲ್ವೇಷನ್ ಈ ಥರ ತಗೊಳೋದು, ಮೋಕ್ಷ ಈ ಥರ ತಗೊಳೋದು ಅಂತ. ಓಕೆ, ಇದನ್ನು ಇವನು ನಂಬಿ ಬರಿತಾ ಇದ್ದ. ಈ ಥರ ನಮ್ಮ ಅಪ್ಪ ನನ್ನ ಕನಸಲ್ಲಿ ಬಂದು ಹೇಳ್ತಾ ಇದ್ರು ಆ ಥರ ಅಂತ. ಸೊ ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊತ ಹೋದ. ಅವರಪ್ಪ ಏನು ಹೇಳ್ತಾ ಇದ್ರು. ಸೊ ಒನ್ ಆಫ್ ದ ಬಿಟ್ ಆ ಡೈರಿಯಲ್ಲಿ ಏನು ಸಿಗುತ್ತೆ ಅಂದರೆ, ಇದು ಇಂಗ್ಲೀಷಲ್ಲಿದೆ, ನಾನು ಕನ್ನಡ ಟ್ರಾನ್ಸ್ಲೇಟ್ ಮಾಡ್ತೀನಿ. ದ ಫೆಸ್ಟಿವಲ್ ಆಫ್ ದಂತ್ರೇಯ ಹ್ಯಾಸ್ ಅರೈವ್ಡ್, ಆಲ್ರೆಡಿ ಸೆಲೆಬ್ರೇಟೆಡ್. ಯು ಆರ್ ಫಾರ್ ಫ್ರಮ್ ಅಚೀವಿಂಗ್ ಸಮಥಿಂಗ್. Due to somebody's mistake, there is a possibility you may not see the next festival of Diwali. Don't ignore the warning. ಆದರೆ ಇದು ಸಿಂಪಲಾಗಿ ಮೀನಿಂಗ್ ಏನು ಅಂದರೆ, ದಂತ್ರೇಯ ಅಂತ ಅಲ್ಲ, ಅದು ಹಬ್ಬ ಮಾಡ್ತಾರಲ್ಲಿ. ನೆಕ್ಸ್ಟ್ ದಂತೆಯ ಜೊತೆಗೆ ನೀವಿರಬಾರ್ದು, ವಾರ್ನಿಂಗ್ ಇದೊಂಥರ ನಾನು ಕೊಡ್ತಾ ಇರೋದು ಅಂತ. ನಾನು ಎಕ್ಸಾಕ್ಟ್ಲಿ ಟ್ರಾನ್ಸ್ಲೇಷನ್ ಮಾಡ್ತೀನಿ ಕನ್ನಡದಲ್ಲಿ, ನಿಮಗೆ ಸ್ಕ್ರೀನಲ್ಲೂ ಕಾಣುತ್ತೆ. ಮತ್ತು ಇನ್ನೊಂದು ಮೆಸೇಜ್ ಏನು,
4 souls ಆರ್ ಆಲ್ರೆಡಿ ವಾಂಡರಿಂಗ್ ವಿತ್ ಮೀ. ಅಂದರೆ 4 ಆತ್ಮಗಳು ನನ್ನ ಜೊತೆ ಓಡಾಡ್ತಾ ಇದ್ದಾವೆ. ಇಫ್ ಯು ಇಂಪ್ರೂವ್ ಯುವರ್ ಸೆಲ್ಫ್, ದೇರ್ ಸೋಲ್ಸ್ ವಿಲ್ ಬಿ ಫ್ರೀಡ್. ಅವ್ರದ್ದು ಸೋಲ್ಸ್ನ ಫ್ರೀ ಮಾಡ್ತೀನಿ. ಯು ಫೀಲ್ ದ್ಯಾಟ್ ಬೈ ಕಂಪ್ಲೀಟಿಂಗ್ ಆಲ್ ದ ರಿಚುವಲ್ಸ್ ಇನ್ ಹರಿದ್ವಾರ್ ದ ಸೋಲ್ಸ್ ಅಚೀವ್ ಸಾಲ್ವೇಷನ್. ಅಂದರೆ ಈ ಥರ ಸಾಲ್ವೇಷನ್ಗೆ ಹೋಗ್ಬೋದು ಅಂತ. ದ ಒನ್ ಮೋರ್ ಮೆಸೇಜ್, ಎವ್ರಿ ಒನ್ ವಿಲ್ ಟೈ ದೇರ್ ಓನ್ ಆ್ಯಂಡ್ಸ್ and when the ritual is over, everyone will help their each other to untie their hands. ನೋಡಿ, ಇದು ಭಾಳ ಪೆಕ್ಯುಲಿಯರ್ ಆಗಿರೋ ಮೆಸೇಜ್ ಬರ್ತಿರೋದು. ಅಂದರೆ ಎಲ್ಲರದ್ದು ಕೈ ಅವರೇ ಕಟ್ಕೊತಾರೆ. ಅಂದರೆ ಇಲ್ಲಿ ಅರ್ಥ ಬಂದ್ಬಿಟ್ಟು ಲಾಸ್ಟ್ಗೆ ಹೇಳ್ತಾನೆ ಅಂಟೈ ಅಂತ ಹೇಳ್ತಾನೆ. ಅಂಟೈ ಅಂದರೆ ಬಿಚ್ಚೋದು. ಅಕಾರ್ಡಿಂಗ್ ಟು ಮೆಸೇಜಲ್ಲಿ ಯಾರಿಗೂ ಸಾಯಕ್ಕೆ ಇಷ್ಟ ಇಲ್ಲ ಅಂತ ಗೊತ್ತಿರುತ್ತೆ ಡೈರಿಯಲ್ಲಿ. ಏಕೆಂದರೆ ಅವ್ರವ್ರ ಕೈನ ಅವರೇ ಕಟ್ಕೊತಾರೆ. ಬಿಚ್ಚೋದು ಮಾತ್ರ ಎಲ್ರಿಗೂ. ಬಿಚ್ಚೋದು ಅಂದರೆ ನೋಬಡಿ ವಾಸ್ ಆರ್ಮ್ಡ್. ಓಕೆ, ಹಂಗಾರೆ ನೋಬಡಿ ಆರ್ಮ್ ಆಗಿದೆ ಇಲ್ಲಿ. ಹಂಗಾರೆ ಎಲ್ರಿಗೂ ಗೊತ್ತಿತ್ತ ಈ ವಿಷಯ. ವೆರಿ ಒನ್ ಮೋರ್ ಇಲ್ಲಿ ಅಬ್ಜೆಕ್ಷನ್ ಅಂತ ಅಥವಾ ಡಿವಿಯೇಷನ್ ಅಂತ ಬರುತ್ತೆ. ಹಂಗಾರೆ ಲಲಿತ್ ಒಬ್ಬನೇ ಈ ಥರ ಮಾಡ್ತಾ ಇದ್ದಿದ್ದು ಇಲ್ಲ. ಲಲಿತನ ಹೆಂಡತಿ ಮತ್ತು ಅವರ ಅಕ್ಕನ ಮಗಳು ಪ್ರಿಯಾಂಕಾ, ಇವನು ಅವ್ರಿಗೆ ಇನ್ಫಾರ್ಮೇಷನ್ ಹೇಳ್ತಾ ಇದ್ದ, ಅಥವಾ ಇವ್ರನ್ನ ಡೈರಿ ಬರೆಯೋದಕ್ಕೆ ಅವ್ರು ಹೆಲ್ಪ್ ಮಾಡ್ತಾಯಿದ್ರು. ದ ಒನ್ ಮೋರ್ ಪೆಕ್ಯುಲಿಯರ್ ಆರು ಡಿವಿಯೇಷನ್ ಅಂದರೆ, ಆ ಪ್ರಿಯಾಂಕಾ ಇದ್ದಾಳಲ್ಲ, ಅಜ್ಜಿಯ ಮಗಳ ಮಗಳು, ಜಸ್ಟ್ 10 days ಬ್ಯಾಕು ಒಬ್ಬ ಹುಡುಗನ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡಿದ್ಲು. 10 days ಆದಮೇಲೆ ಸೂಸೈಡ್ ಆಗಿ. ಹುಡುಗನಿಗೆ ಹೋಗಿ ಕೇಳಿದ್ರೆ, ಅಲ್ಲ ಅವ್ರು ಸೂಸೈಡ್ ಮಾಡ್ಕೊತಾರೆ, ನನಗೇನಕ್ಕೆ ಮದುವೆ ಮಾಡಿಸಿದ್ರು ಅಂತ ಅವನು. ಸೊ ಮತ್ತು ನೋಡಿ, ಇದು ವೆರಿ ಎಜುಕೇಟೆಡ್ ಫ್ಯಾಮಿಲಿ ಇದೆಲ್ಲ. ಎಲ್ಲ ಕೂಡ ಕೆಲಸ ಮಾಡ್ತಾಯಿದ್ರು, ಒಳ್ಳೆ ಪೊಸಿಷನಿಗೆ ಹೋಗಿದ್ರು. ಇಲ್ಲಿ ಯಾವುದು ಈ ಥರ ನಾನಿಲ್ಲ ತಲೆಯಲ್ಲಿಂದ ತಗೊತೀನಿ ಅಥವಾ ಇನ್ಸ್ಪಿರೇಷನ್ ತಗೊತೀನಿ ಆ ಥರ ಯಾವುದೂ ಆಗಿಲ್ಲ ಇಲ್ಲಿ. ಜಸ್ಟ್ ಒಬ್ಬ ಮನುಷ್ಯನಿಂದ, ಲಲಿತ್ ಅನ್ನೋದ್ರಿಂದ ಮೇನಾಗಿ ಇಲ್ಲಿ ಇದಾಗಿರೋದು. ಓಕೆ, ಈಗ ಲಲಿತ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಗೊತ್ತಾಯಿತು ನನಗೆ. ಲಲಿತನ ಹೆಂಡತಿ ಮತ್ತು ಅವರ ಅಕ್ಕನ ಮಗಳು. ಹಂಗಾರೆ ಎಲ್ಲರಿಗೂ ಗೊತ್ತಿತ್ತಾ? ಎಸ್, ಇದೆಲ್ಲರಿಗೂ ಗೊತ್ತಿತ್ತು ಮನೆಯಲ್ಲಿ. ಒನ್ ಮೋರ್ CCTV ಫುಟೇಜಿಂದ ಏನು ರೆಕಾರ್ಡ್ ಆಗಿದೆ ಅಂದರೆ, ಈಗ ಒಬ್ಬರು ಹ್ಯಾಂಗ್ ಮಾಡ್ಕೋಬೇಕು ಅಂದರೆ ದರ್ ಇಸ್ ಅ ಟೇಬಲ್ಲೋ ಚೇರೋ ಬೇಕು ಕೆಳಗಡೆ, ರೈಟ್? ಇವರು ಇಬ್ಬರು ಮಕ್ಕಳು ಇರ್ತಾರಲ್ಲ, ಒಬ್ಬರು ಪ್ರಿಯಾಂಕಾ ಮತ್ತು ಇನ್ನೊಬ್ಬರು. ಅವತ್ತು ಸಂಜೆ ರಾತ್ರಿ 7 ಗಂಟೆಗೆ ಚೇರ್ಗಳು ತಗೊಂಡು ಮೇಲೆ ಹೋಗ್ತಿರೋದು ರೆಕಾರ್ಡ್ ಆಗಿದೆ. ಅಂದರೆ ಅವ್ರಿಗೂ ಗೊತ್ತು ಇವತ್ತು ರಿಚುವಲ್ ಏನೋ ಮಾಡ್ತೀವಿ ಅಂತ. 4 ಕುರ್ಚಿಗಳನ್ನ ತಗೊಂಡು, ಪ್ಲಾಸ್ಟಿಕ್ ಕುರ್ಚಿಗಳು ತಗೊಂಡು ಇದನ್ನು ಮಾಡ್ತಾಯಿದ್ದಾರೆ. ಓಕೆ, ಹಂಗಾದ್ರೆ ಈಗ ಹಿಂಗಿದು ಏನು, ವಾಟ್ ಇಸ್ ಅ ಪ್ರಾಬ್ಲಮ್ ಅಂದರೆ, ದೆರ್ ಈಸ್ ಅ ಸಮಥಿಂಗ್ ಕಾಲ್ಡ್ ಸೈಕಾಲಜಿಯಲ್ಲಿ ಶೇರ್ಡ್ ಸೈಕೋಸಿಸ್ ಅಂತ ಒಂದಿದೆ. ಶೇರ್ಡ್ ಸೈಕೋಸಿಸ್ ಅಂದರೆ, ಈಗ ಅವ್ರ ಅಪ್ಪ ಬಂದ್ಬಿಟ್ಟು ಇವನ ಕನಸಲ್ಲಿ ಇದನ್ನು ಹೇಳಿದ್ದಾನೆ, ಮತ್ತು ನಾನು ಹೇಳಿದೆ ಇವರಿಗೆ ಹೆಲ್ಪ್ ಮಾಡ್ತಾ ಇದ್ದರು ಪ್ರಿಯಾಂಕಾ ಮತ್ತು ಅವ್ರ ಹೆಂಡತಿ ಅಂತ. ಪ್ರಿಯಾಂಕಾ ಯಾರು ಅಂದರೆ ಅವ್ರ ಅಕ್ಕನ ಮಗಳು. ಅಂದರೆ ಇವನಲ್ಲಿ ಏನು ತಲೆಯಲ್ಲಿ ತುಂಬಿರುತ್ತೋ ಅದನ್ನು ಅವ್ರಿಗೆ ಟ್ರಾನ್ಸ್ಫರ್ ಮಾಡೋದು ಶೇರ್ಡ್ ಸೈಕೋಸಿಸ್ ಅಥವಾ ಶೇರ್ಡ್ ಡೆಲ್ಯೂಷನಲ್ ಡಿಸಾರ್ಡರ್ ಅಂತಾರೆ. ಇದನ್ನು ಸಿಂಡ್ರೋಮ್, ಇದು ಒಬ್ಬರಿಂದ ಒಬ್ರಿಗೆ ಹರಡೋದು. ದಿಸ್ ಇಸ್ ನಾಟ್ ಫಿಸಿಕಲಿ ಅಲ್ಲ. ಈಗ ಒಬ್ಬರನ್ನ ನಾನು ಇದನ್ನು ಆಹ್ವಾನ ಮಾಡ್ಕೊಂಬಿಡ್ತೀನಿ, ಅವನ್ನ ಇನ್ಸ್ಪಿರೇಷನ್ ತೊಗೊತೀನಿ, ಅಥವಾ ಅವನಿಗೆ ನಾನು ಹೇಳ್ದಂಗೆ ಕೇಳಂಗೆ ಮಾಡ್ತೀನಿ. ದಿಸ್ ಇಸ್ ಜಸ್ಟ್ ಅ ಡಿಸಾರ್ಡರ್. ಅವನಿಗೆ ಕನ್ಸಲ್ಲಿ ಬರೀತಿತ್ತು ಅಂತ ಬರೀತಿದ್ದ, ಇವ್ರು ಹೆಲ್ಪ್ ಮಾಡ್ತಾಯಿದ್ರು ಅವ್ನು ಬರೆಯೋದಕ್ಕೆ. ಈ ಥರ ಆಗಿದೆ, ಈ ಥರ ಹೇಳಿದ್ದಾರೆ, ನಾನು ಟ್ರೈ ಮಾಡಬೇಕು. ಬಟ್ ಲಲಿತು ಇದೇ ಥರ ಸ್ಟೂಡೆಂಟಾ ಮುಂಚೆಯಿಂದ, ಅಥವಾ ಇದೇ ಥರ ವ್ಯಕ್ತಿನ? ಅವ್ರ ಫ್ರೆಂಡ್ಸ್ ಗ್ರೂಪಲ್ಲೆಲ್ಲ ಅವ್ನು ಬಹಳ ಜೋಕ್ ಮಾಡೋ ವ್ಯಕ್ತಿ, ಅದು ಭಾಳ ಕಾಮ್ ಆಗಿರೋ ವ್ಯಕ್ತಿ, ಯಾವಾಗಲೂ ಖುಷಿಯಾಗಿರಬೇಕು ಅನ್ನೋ ವ್ಯಕ್ತಿ. ಯಾಕೆ ಈ ಥರ ಆಯಿತು? ಫೊರೆನ್ಸಿಕ್ಸ್ ರಿಪೋರ್ಟ್ ಹೇಳುತ್ತೆ, ಓಕೆ ಎಲ್ಲರೂ ಕೈ ಕಟ್ಕೊಂಡ್ರು, ಇದನ್ನು ಮೇ ಬಿ ಎಲ್ಲರೂ ಅದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಅಥವಾ ಡಿಸೈಡ್ ಆಗಿದ್ದಾರೆ. ಲಾಸ್ಟ್ಗೆ ಸೂಸೈಡ್ ಟ್ರೈ ಮಾಡಿದ್ದು ಅಥವಾ ರಿಚುವಲ್, ಸಿಂಪಲ್ ಅದಕ್ಕಿಂತ ರಿಚುವಲ್ ಮಾಡೋದಕ್ಕೆ ಟ್ರೈ ಮಾಡಿದ್ದು ಲಲಿತ್ಗೆ ಕುತ್ತಿಗೆಯಲ್ಲಿ ಹಗ್ಗ ಹಾಕ್ಕೊಂಡಾಗ ಅವನಿಗೆ ಗೊತ್ತಾಗಿದೆ ಇದು ಥ್ರೋಟ್ನ ಸಫಕೇಟ್ ಮಾಡ್ತಾಯಿದೆ. ಈ ಅಬೌಟು ತೆಗಿಯೋದಕ್ಕೆ ಹೋಗಿದ್ದಾನೆ. ಫೊರೆನ್ಸಿಕಲ್ಲಿ ಇವೆಲ್ಲ ರೆಕಾರ್ಡ್ ಆಗುತ್ತೆ. ತೆಗಿಯೋದಕ್ಕೆ ಹೋಗಿದ್ದಾನೆ ಅಂದರೆ ಇದರ ಅರ್ಥ ಏನು ಅಂದರೆ, ಈವನ್ ಈ ಡೋಂಟ್ ವಾಂಟ್ ಟು ಡೈ, ಅವನು ಕೂಡ ಸಾಕಿಷ್ಟ ಇಲ್ಲ. ಅಂದರೆ ಇದು ರಿಚುವಲಿಸ್ಟಿಕ್ಕೋಸ್ಕರ ಮಾಡೋಕ್ಕೋಗಿ ಇರೋದು. ಫೈನಲಿ ರಿಪೋರ್ಟ್ ಏನು ಬಂತು ಅಂದರೆ, ಇಸ್ ಇಸ್ ಅ ಕೇಸ್. ನೋ, ಇಟ್ ಈಸ್ ನಾಟ್ ಅ ಕೇಸ್, ಇಟ್ ಈಸ್ ಅ ಆಕ್ಸಿಡೆಂಟ್ ಕೇಸ್. ಏಕೆಂದರೆ ಇಲ್ಲಿ ಓವರ್ ಆಲ್ ಪಿಕ್ಚರ್ ಏನಿರ್ತಾಗುತ್ತೆ, ಯಾರೂ ಕೂಡ ಸಾಕಿಷ್ಟ ಇಲ್ಲ, ಏನೋ ಒಂದು ರಿಚುವಲ್ ಪ್ರಾಕ್ಟೀಸ್ ಮಾಡೋಕ್ಕೋಗಿ ಸತ್ತೋಗಿದ್ದಾರೆ.
ವಾಟ್ ಡು ವಿ ಅಂಡರ್ಸ್ಟ್ಯಾಂಡ್ ಬೈ ದಿಸ್? ಅಂದರೆ ಇದೊಂದೇನ ಡಿವಿಯೇಷನ್, ಬರೀ ಇದು ರೆಕಾರ್ಡ್ ಮೇಲೆ ಅಥವಾ ಡೈರಿ ಮೇಲೆ ಹೇಳ್ತಾ ಇರೋ ಗೆಸ್ಗಳಿದೆಲ್ಲ. ಒಂದು ರಿಲಿಜಿಯನ್ ರಿಚುವಲ್ಲೇ ರಾಂಗ್ ಆಗಿರ್ಬೋದು, ಅವ್ರ ರಿಚುವಲ್ ಏನು ಅದನ್ನೇ ರಾಂಗ್ ಆಗಿ ಈ ಥರ ಆಗಿರ್ಬೋದು, ಅಥವಾ ಎಲ್ಲರ ಮನಸ್ಥಿತಿನೂ ಅವನು ಲಲಿತ್ ಅವನು ಇಂಪೋಸ್ ಮಾಡಿ ಇದನ್ನು ಮಾಡಿರ್ಬೋದು. ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಈ ಮನೇಲಿ ಇನ್ನೊಂದು ಜೀವ ಬಾಕಿ ಇತ್ತು. ಅವ್ರ ಮನೇಲಿ ನಾಯಿ ಸಾಕಿದ್ರು, ಟೆರಸಲ್ಲಿ ಇರ್ತಿತ್ತು, ಟಾಮಿ ನಾಯಿ ಹೆಸರು. ಅವತ್ತಿನ ದಿನ ಟೆರಸಲ್ಲಿ ಆ ನಾಯಿ ಹಂಗೆ ಇತ್ತು, ಏನು ಸತ್ತೋಗಿಲ್ಲ. ಬಟ್ ಆಫ್ಟರ್ 22 ಡೇಸ್ ಆದಮೇಲೆ ಅದಕ್ಕೆ ಜ್ವರ ಬಂದು ಸೀಸರ್ ಬಂದು ಸತ್ತೋಗಿ. ದಿಸ್ ಇಸ್ ದ ವೆರಿ ಫೇಮಸ್ ಬುರಾರಿ ಕೇಸ್. ಡೆಲ್ಲಿನೇ ನಡಗಿಸಿತ್ತು ಅಂತ ಹೇಳಿದಾರಲ್ಲ, ಆ ಸ್ಟೋರಿ. ಈಗಲೂ ಕೂಡ ಆಶ್ಚರ್ಯ ಆಗುತ್ತೆ. ನಾನಿಂದ ಇನ್ಡೆಪ್ತಾಗಿ ಕವರ್ ಮಾಡಿಲ್ಲ. ನಿಮಗೆ ಇನ್ಡೆಪ್ತಾಗಿ ಬೇಕು, ಪಿನ್ ಟು ಪಿನ್ ಆ್ಯಕ್ಷನ್ಗಳು ಬೇಕು ಅಂದರೆ ಜಸ್ಟ್ ವಿಡಿಯೋ ಕಮೆಂಟಲ್ಲಿ ಟೈಪ್ ಮಾಡಿ ಎಷ್ಟು ಬೇಕು ಅಂತ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.